ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಮಹಾಮಾನವತಾವಾದಿ, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವೆಲ್ಲರೂ ನಿನ್ನೆ ದಿನ ನೋಡೋಕ್ಕಾಗಲಿಲ್ಲ. ಮಹಾದೇವಿ ಅಕ್ಕನವರ, ಜಗನ್ಮಾತೆ ವೀರ ವಿರಾಗಿಣಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ವಿ. ಅದರಲ್ಲಿ ನಿನ್ನೆ 12ನೇ ಅಧ್ಯಾಯ ಕನ್ಯತನ ಕಾಲಿಟ್ಟಿತು ಅನ್ನೋ ಅಧ್ಯಾಯವನ್ನ ನೋಡಿದ್ವಿ, ಮುಗಿದಿತ್ತು. ಅಂದ್ರೆ ಮಹಾದೇವಿ ಅಕ್ಕನವರಿಗೆ 12 ವರ್ಷ ತುಂಬಿತ್ತು. ಅವರು ಋತುಮತಿ ಆಗಿದ್ರು. ಆ ಸಂಭ್ರಮವನ್ನ ಆಚರಿಸ್ಬೇಕಾಗಿತ್ತು ಲಿಂಗಮ್ಮನಿಗೆ, ಅವ್ರ ತಾಯಿಗೆ. ಯಾಕಂದ್ರೆ ಒಬ್ಬಳು ಮಗಳು, ಎಲ್ಲರಿಗೂ ಇರುತ್ತಲ್ಲ, ಮಕ್ಕಳಿಗೆ ಎಲ್ಲ ಕಾರ್ಯ ಆಗ್ಬೇಕು, ಎಲ್ಲರನ್ನ ಕರೆದು ಪ್ರಸಾದಕ್ಕೆ ಹಾಕ್ಬೇಕು, ಶೃಂಗಾರ ಮಾಡ್ಬೇಕು. ಲಿಂಗಮ್ಮನಿಗೆ 10 ದಿನ ಕೂಡಿಸ್ಬಿಟ್ಟು, ಇವಾಗೆಲ್ಲ ತುಂಬಾ ಕಡಿಮೆ ಆಗಿದೆ, ಹಳ್ಳಿಗಳಲ್ಲಿ ಇವಾಗ್ಲೂ ಕೂಡ ಆಚರಣೆ ಮಾಡ್ತಾರೆ. ಅಂದ್ರೆ 13 ದಿನ, 11 ದಿನ, 15 ದಿನ, 17 ದಿನ, ಹೀಗೆ ದಿನ ಒಂದು ವೇಷ ಹಾಕ್ಬಿಟ್ಟು, ಎಲ್ಲ ಪಾರ್ಟ್ ಹಾಕ್ಬಿಟ್ಟು ಅವ್ರಿಗೆ ಶೃಂಗಾರ ಮಾಡಿ ಎಲ್ಲರನ್ನ ಕರೆದು ಪ್ರಸಾದಕ್ಕೆ ಉಣಬಡಿಸಿ ಸಂತೋಷ ಪಡೋದು ಒಂದು ಪರಿಪಾಠ. ಸೊ ಅದೇ ರೀತಿ ಲಿಂಗಮ್ಮನಿಗೂ ಕೂಡ ಇತ್ತು. 10 ದಿನ 10 ವೇಷ ಹಾಕ್ಬಿಟ್ಟು, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಲ್ವಾ, ಭದ್ರಕಾಳಿ ಎಲ್ಲ ವೇಷ ಹಾಕ್ಸ್ಬಿಟ್ಟು, ಪಾರ್ವತಮ್ಮ, ಸಿಂಗಾರಮ್ಮ, ಶಿವಮೂರ್ತಪ್ಪ, ಬಂಗಾರಮ್ಮ ಎಲ್ಲರನ್ನು ಕರೆಸಿ ಸಂಭ್ರಮ ಪಡ್ಬೇಕು ಅನ್ನೋದು ತುಂಬಾ ಹಂಬಲಾಗಿತ್ತು ಲಿಂಗಮ್ಮನಿಗೆ. ಸರಿ, ಅದಕ್ಕೆ ಯಥಾ ಪ್ರಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ರ ಓಂಕಾರ ಶೆಟ್ಟಿ ಕೊಟ್ಟ. ಆದ್ರೆ ಅದಕ್ಕೆ ಎಲ್ಲಕ್ಕಿಂತ ಮುಂಚೆ ಮಹಾದೇವಿ ಅಕ್ಕನಿಗೆ ಲಿಂಗ ದೀಕ್ಷೆ ಆಗ್ಬೇಕು, ಲಿಂಗ ಧಾರಣೆ ಆಗಿತ್ತು ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಲಿಂಗ ಧಾರಣೆ ಮಾಡ್ತಾರಲ್ಲ ಗರ್ಭಕ್ಕೆ, ಅದು ಆಗಿತ್ತು. ಇನ್ನು ಲಿಂಗ ದೀಕ್ಷೆ ಆಗ್ಬೇಕಾಗಿತ್ತು. ಹಾಗಾಗಿ ಮುಖ್ಯವಾಗಿ ಮಹಾದೇವಿಗೆ ಲಿಂಗ ದೀಕ್ಷೆ ಆಗ್ಬೇಕು ಅಂತ ವ್ಯಕ್ತಪಡಿಸಿದಾಗ, ಓಂಕಾರ ಶೆಟ್ಟಿ ಅವ್ರು ವ್ಯಕ್ತಪಡಿಸಿದಾಗ, ಆಗ್ಲಿ ನೀವು ಏನ್ ಮಾಡ್ತಾರೋ ಮಾಡಿಸಿ, ಆದ್ರೆ ನನಗ್ ಮಾತ್ರ ಇದೆಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ನನಗೆ ಅನುಕೂಲ ಮಾಡಿಕೊಡಿ, ಒಪ್ಪಿಗೆ ಕೊಡಿ ಅಂತ ಕೇಳಿದಾಗ ಆಯ್ತು ಅಂತ ಹೇಳ್ಬಿಟ್ಟು ಯಾರು ಓಂಕಾರ ಶೆಟ್ಟಿ ತಮ್ಮ ಮನೆಯಾಳು ಸಿದ್ದಯ್ಯನ ಜೊತೆಗೆ ಮಠದ ಕಡೆ ಹೋಗಿರ್ತಾರೆ. ನಿನ್ನೆ ದಿನ ಹಿಂದಿನ ಅಧ್ಯಾಯದಲ್ಲಿ ಗುರುಗಳಿಗೆ ಆ ವಿಷಯ ತಿಳಿಸಿ, ಆಯ್ತು ನೀವು ನಾಳೆ ಬೆಳಗಿನ ಜಾವ ಲಿಂಗ ದೀಕ್ಷಾ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿ ಮಾಡ್ಕೊಡ್ರಿ, ನಾನು ಬರ್ತೀನಿ, ನನ್ನ ಸೇವಕನ ಜೊತೆಗೆ ರೆಡಿಯಾಗಿ ಬರ್ತೀನಿ, ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸಿರ್ತಾರೆ. ಅಲ್ಲಿಗೆ ನಿನ್ನೆ ಅಧ್ಯಾಯ ಮುಗಿದಿತ್ತು, ಕನ್ಯತನ ಕಾಲಿಟ್ಟಿತ್ತು. ಇನ್ನು 13ನೇ ಅಧ್ಯಾಯ ಪುನರ್ಜನ್ಮ ಅಂತ ಬರುತ್ತೆ. ಇದು ತರಂಗಿಣಿ ಕಾದಂಬರಿಯಲ್ಲಿ ಭಾಗ 2 ಪ್ರಗತಿ, ಅದರಲ್ಲಿ ಕೊನೆಯ ಅಧ್ಯಾಯ ಇದು ಪುನರ್ಜನ್ಮ. ಅಂದ್ರೆ ಪುನರ್ಜನ್ಮ ಅಂತ ಯಾಕಿಟ್ರು ಅಂತಂದ್ರೆ, ಮಹಾದೇವಿ ಅಕ್ಕನವರಿಗೆ ಲಿಂಗ ದೀಕ್ಷೆ ಆಗುತ್ತೆ. ಸಾಮಾನ್ಯವಾಗಿ ಶರಣರ ಭಾಷೆಯಲ್ಲಿ ಹೇಳ್ತಾರೆ, ಮೊದಲ ಹುಟ್ಟು ನಾವು ಹುಟ್ಟಿದಾಗ ಆಗುತ್ತೆ. ನಮ್ಮ ತಂದೆ ತಾಯಿಯ ಏನು ಉದರದಿಂದ ಹುಟ್ಟಿ ಬರ್ತೀವಲ್ಲ, ತಾಯಿಯ ಉದರದಿಂದ ಹುಟ್ಟಿ ಬರ್ತೀವಲ್ಲ, ಅವರ ಕಾರಣದಿಂದಾಗಿ ಹುಟ್ಟಿ ಬರ್ತೀವಲ್ಲ, ಅದು ಮೊದಲ ಹುಟ್ಟು. 2ನೇ ಹುಟ್ಟು ಶರಣರ ಪರಿಭಾಷೆಯಲ್ಲಿ ನಾವು ಲಿಂಗ ದೀಕ್ಷೆ ತೆಗೆದುಕೊಂಡಾಗ 2ನೇ ಹುಟ್ಟನ್ನ ನಾವು ಪಡಿತೀವಿ ಅಂತ ಹೇಳ್ತಾರೆ. ಅದು ಸತ್ಯನೂ ಕೂಡ. ಹಾಗೆ ಮಹಾದೇವಿ ಅಕ್ಕನವರಿಗೆ ಪುನರ್ಜನ್ಮ ಆಗುತ್ತೆ ಅನ್ನೋ ಒಂದು ಅಧ್ಯಾಯ, ಈ ಅಧ್ಯಾಯಕ್ಕೆ ಹೆಸರಿಟ್ಟಿದ್ದಾರೆ ಮಾತಾಜಿ ಅವರು. ಈ ಅಧ್ಯಾಯ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಂದ್ರೆ ಕೆಲವೊಂದು ಸಂದರ್ಭಗಳಿದಾವಲ್ಲ, ಅದನ್ನ ಬುಕ್ಕಲ್ಲೇನೆ ಓದ್ಬೇಕು. ಯಾಕಂದ್ರೆ ತುಂಬಾ ಅದ್ಭುತವಾದ ಪದಪುಂಜಗಳನ್ನ ಮಾತಾಜಿ ಅವರು ಬಳಸಿದ್ದಾರೆ. ಅದನ್ನ ನಾನು ಓದ್ತೀನಿ. ಆದ್ರೆ ಪ್ರಾರಂಭದಲ್ಲಿ ಏನಪ್ಪಾ ಆಗುತ್ತೆ, ಇನ್ನ ನಿನ್ನೆ ದಿನ ಹೋಗ್ಬಿಟ್ಟು ಏನು ಓಂಕಾರ ಶೆಟ್ಟಿ ಸಿದ್ದಯ್ಯನೊಡಗೂಡಿ ಗುರುಗಳಿಗೆ ಭಿನ್ನ ಹಾಕೊಟ್ಟು ಬಂದಿರ್ತಾರೆ. ಗುರುಗಳು ಆ ಪ್ರಕಾರ ಆಯ್ತಪ್ಪ, ನಾಳೆ ಅದೆಲ್ಲ ಮಾಡೋಣ, ಎಲ್ಲ ತಯಾರಿ ಮಾಡ್ಕೊಡ್ರಿ ಅಂತ ಹೇಳಿರ್ತಾರೆ. ಸೊ ಯಥಾ ಪ್ರಕಾರ ಬೆಳಗಾಗುತ್ತೆ, ಶುಭ್ರವಾದ ಬೆಳಗಾಗುತ್ತೆ. ಮಹಾದೇವಿ ಅಕ್ಕನ ಮನೆಯಲ್ಲಿ ಅವರಿಗೆ ಒಂದು ಬೇಸರ, ಒಂದು ಹಿಗ್ಗು. ಯಾವ್ದಪ್ಪ ಬೇಸರ ಅಂದ್ರೆ, ಅಮ್ಮನ ಸಡಗರ. ಅಂದ್ರೆ ಇದೇನೋ ದೊಡ್ಡ ಸಿದ್ಧಿ ಆಗ್ಬಿಟ್ಟಿದೆ, ಪ್ರಕೃತಿ ಸಹಜ ಗುಣ ವ್ಯಕ್ತಪಡಿಸಿದ್ದಕ್ಕಾಗಿ ನಮ್ಮ ಅಮ್ಮ ಎಷ್ಟು ಸಡಗರ ಪಡ್ತಿದ್ದಾಳೆ, ಏನಾದ್ರೂ ಸಾಧನೆ ಮಾಡ್ಬಿಟ್ಟಿದ್ದೀನಿ ನಾನು, ಸಿದ್ಧಿ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ತರ ಹೆಂಗೆಂಗೋ ಆಡ್ತಿದ್ದಾಳೆ ಅನ್ನೋ ಒಂದು ಬೇಸರ ಯಾರಿಗೆ, ಮಹಾದೇವಿ ಅಕ್ಕನಿಗೆ. ಒಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ,
ಲಿಂಗ ದೀಕ್ಷೆ ಆಗುತ್ತೆ. ಯಾಕಂದ್ರೆ ತುಂಬಾ ದಿನಗಳಿಂದ ಅವರಿಗೆ ಒಂದು ಕುರುಹು ಬೇಕಾಗಿತ್ತು. ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕಾಗಿತ್ತು. ಆ ಒಂದು ಅವಕಾಶ, ಆ ಒಂದು ಕುರುಹು ಇವತ್ತು ಅವರಿಗೆ ಪುನರ್ಜನ್ಮವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಿಗುತ್ತೆ ಅನ್ನೋದು ತುಂಬಾ ಸಂತೋಷ ಮಹಾದೇವಿ ಅಕ್ಕನಿಗೆ. ಅದೇ ಸಂಭ್ರಮದಲ್ಲಿದ್ದಾರೆ ನಿನ್ನೆಯಿಂದ ಮಹಾದೇವಿ ಅಕ್ಕ. ಇನ್ನೇನು ನಾಳೆ ನನಗೆ ಮರು ಹುಟ್ಟು ಬರುತ್ತೆ, ಗುರುಗಳು ಬರ್ತಾರೆ, ನನಗೆ ಲಿಂಗ ದೀಕ್ಷೆ ಕೊಡ್ತಾರೆ, ಇನ್ನು ನನ್ನ ಅಧಿಕೃತವಾಗಿ ಆ ಭಗವಂತನ ಸ್ಮರಣೆಯನ್ನ ಮಾಡಬಹುದು, ಚನ್ನಮಲ್ಲಿಕಾರ್ಜುನನ ಒಂದು ಸ್ಮರಣೆಯನ್ನ ನಾನು ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಸಂಭ್ರಮದಲ್ಲಿ ಮಹಾದೇವಿ ಅಕ್ಕ ಇದ್ದಾರೆ. ಇನ್ನು ಬೆಳಗಾಗತ್ತೆ, ಅದೇ ಸಂಭ್ರಮದಲ್ಲಿ ಮಹಾದೇವಿ ಅಕ್ಕ ಇದ್ದಾರೆ. ಬೆಳಗಾಗುತ್ತೆ, ಹೇಗೆ ಪ್ರಕೃತಿಯನ್ನ ಬೆಳಗಲು, ಮುಂಜಾನೆಯನ್ನ ಬೆಳಗಲು ಆ ರವಿ ಕಿರಣದ ಸ್ಪರ್ಶ, ರವಿಯ ಆಗಮನ ಹೇಗಾಗುತ್ತೆ, ಮಹಾದೇವಿ ಅಕ್ಕನ ಜನ್ಮವನ್ನ, ನರಜನ್ಮವನ್ನ ಹರಜನ್ಮ ಮಾಡ್ಲಿಕ್ಕೆ ಗುರುವಿನ ಆಗಮನ ಆಗ್ತಾ ಇದೆ ಅನ್ನೋ ಒಂದು ಸಂತೋಷ ಮಹಾದೇವಿ ಅಕ್ಕನ ಮನಸ್ಸಲ್ಲಿ ಮನೆ ಮಾಡಿದೆ. ಆ ಸಂಭ್ರಮದಲ್ಲಿ ತೇಲ್ತಾ ಇದ್ದಾರೆ ಮಹಾದೇವಿ ಅಕ್ಕ. ಹೀಗೆ ಗುರುಗಳು ತಮ್ಮ ಶಿಷ್ಯನೊಡಗೂಡಿ ಮಹಾದೇವಿ ಅಕ್ಕನ ಮನೆ ಕಡೆ ಬರ್ತಾರೆ. ಅವಾಗ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರು ಬೆಳಗಿನ ತಮ್ಮ ಸ್ನಾನವನ್ನ ಮುಗಿಸಿ ಭಕ್ತಿಯಿಂದ ಗುರುಗಳ ಆಗಮನಕ್ಕೋಸ್ಕರ ಕಾಯ್ದು ನಿಂತಾಗ ಗುರುಗಳು ಇನ್ನೇನು ಬರ್ತಾರೆ, ಅವರು ಹೊರಗಡೆ ಅವ್ರ ಪಾದ ತೊಳೆದು ಅವರನ್ನ ಒಳಗಡೆ ಬರ್ಮಾಡ್ಕೊಳ್ತಾರೆ. ಅವರಿಗೆಲ್ಲ ಪೂಜೆ, ಆಮೇಲೆ ಸ್ನಾನಕ್ಕೆಲ್ಲ ಅಣಿ ಮಾಡಿರ್ತಾರೆ ಮಹಾದೇವಿ ಯಾರು ಲಿಂಗಮ್ಮ ಓಂಕಾರ ಶೆಟ್ಟಿ. ಹಾಗೆ ಸ್ನಾನದ ಗೃಹಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ತಮ್ಮ ಆವುಗೆಯನ್ನ ಮೆಟ್ಟಿ ನಡೀತಾ ಯಾರು ಗುರುಲಿಂಗ ದೇವರು ಪೂಜಾ ಕೋಣೆಗೆ ಬಂದು ಆಸೀನರಾಗಿರ್ತಾರೆ. ಇನ್ನ ಈ ಕಡೆ ಹಳ್ಳಿಗಳಲ್ಲಿ ನಾವು ಕೇಳಿರ್ತೀವಿ, ಮಾಡಿರ್ತೀವಿ, ಏನಪ್ಪಾ ಅಂದ್ರೆ ಋತುಮತಿಯಾದಂತಹ ಹುಡುಗಿಗೆ 5 ಜನ ಮುತ್ತೈದವರು ಬಂದು ಅರಿಶಿಣ ಎಲ್ಲ ಮೈಗೆಲ್ಲ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸಿ ಅವರಿಗೆ ಒಂದು ಬಿಳಿಯ ಉಡುಗೆಯನ್ನ ತೊಡಿಸಿ ಕುಳಿರ್ಸಿರ್ತಾರೆ. ಯಾರಿಗೆ? ಮಹಾದೇವಿ ಅಕ್ಕನಿಗೆ. ಈಗ ಗುರುಗಳು ಒಳಗಡೆ ಪೂಜಾ ಕೋಣೆಯಲ್ಲಿ ಆಸೀನರಾಗಿರ್ತಾರೆ. ಅವಾಗ ಮಹಾದೇವಿ ಅಕ್ಕನ ಕರ್ಕೊಂಡ್ ಬರ್ಲಿಕ್ಕೆ ಹೇಳ್ತಾರೆ. ಮಹಾದೇವಿ ಅಕ್ಕನ 5 ಜನ ಮುತ್ತೈದೆಯರು ಕೈ ಹಿಡಿದು ಕರ್ಕೊಂಡ್ ಬರ್ತಾರೆ ಪೂಜಾ ಕೋಣೆಗೆ. ಗುರುಗಳು ಇನ್ನೇನು ಮಹಾದೇವಿ ಅಕ್ಕ ಒಳಗಡೆ ಪಾದ ಇರಿಸಿದ ತಕ್ಷಣ ಒಂದು ದೃಷ್ಟಿ ಬೀರ್ತಾರೆ ಮಹಾದೇವಿ ಅಕ್ಕನ ಕಡೆ. ಅವ್ರಿಗೆ ಎಷ್ಟು ಸಂತೋಷ ಆಗತ್ತೆ, ಆಶ್ಚರ್ಯ ಆಗತ್ತೆ. ಈಗಷ್ಟೇ ಹುಟ್ಟಿ ಅಂಬೆಗಾಲಿಟ್ಟು ನಡೀತಾ ಬಂದಂತಹ ಪುಟ್ಟ ಹುಡುಗಿ ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲಲ್ಲ. ಯಾಕಂದ್ರೆ ಮಹಾದೇವಿ ಅಕ್ಕ ಸ್ನಾನ ಮಾಡಿಸಿ, ಅದೇ ಅವಳು ಯಾವಾಗ್ಲೂ ಮಹಾದೇವಿ ಅಕ್ಕ ಚೆಲುವೆಯರಲ್ಲಿ ಚೆಲುವೆ, ಅಷ್ಟು ಚೆಲುವೆಗೆ ನಿಸ್ಸೀಮವಾದ ಚೆಲುವನ್ನ ಭಗವಂತ ಮಹಾದೇವಿ ಅಕ್ಕನಿಗೆ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ. ಸ್ನಾನ ಮುಗಿಸಿ ಬಿಳಿ ಉಡುಗೆಯನ್ನ ತೋಡ್ಕೊಂಡು ಇಷ್ಟು ಉದ್ದನೆಯ ಕೂದಲನ್ನ ಬಿಟ್ಕೊಂಡು ಮಹಾದೇವಿ ಅಕ್ಕ ಪೂಜಾ ಕೋಲೆಗೆ ಬಂದಾಗ ಗುರುಗಳಿಗೆ ಅವ್ರ ಹತ್ರ ದೃಷ್ಟಿ ಹರಿಸಿ, ಭಗವಂತ ಏನಪ್ಪ ನಿನ್ನ ಸೃಷ್ಟಿ, ಎಂತ ಚೆಲುವನ್ನ ಕೊಟ್ಟು ಈ ಹುಡುಗಿಗೆ ನೀನು ಕಳಿಸ್ಬಿಟ್ಟಿದ್ಯಾ ಈ ಭೂಮಿಗೆ, ಈ ಹುಡುಗಿಯ ರಕ್ಷಣೆ ನಿನ್ನದೇ ತಂದೆ ಅಂತ ಮನಸ್ಸಲ್ಲೇ ಅನ್ಕೊಳ್ತಾರೆ ಗುರುಲಿಂಗದೇವರು. ಅಂದಾಗ ಈಗ ತಾನೇ ಬೆಳೀತಾ ಇದ್ದ ಹುಡುಗಿ ಎಷ್ಟು ಎತ್ತರ ಬೆಳೆದ್ಬಿಟ್ಲಲ್ಲ, ನಾನು ಗಮನಿಸ್ಲೇ ಇಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂಡು, ಬಾ ಮಗಳೇ ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಹಾದೇವಿ ಅಕ್ಕ ಅವ್ರ ಎದುರುಗಡೆ ಒಂದು ಆಸನದಲ್ಲಿ ಕೂರಿಸ್ತಾರೆ. ಹೀಗೆ ಅವ್ರದ್ದು ಲಿಂಗ ದೀಕ್ಷೆ ಪ್ರಾರಂಭ ಆಗುತ್ತೆ. ಗುರುಗಳು ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿ ಬಾ ಮಗಳೇ ಕೂತ್ಕೋ ಅಂತ ಹೇಳಿ ಕೂತ್ಕೊಂಡಾಗ ಅಲ್ಲಿ ಕೆಲವೊಂದು ಸಂದರ್ಭಗಳನ್ನ ಮಾತಾಜಿಯವರು ಬರೆದಿದ್ದಾರೆ. ಅದನ್ನ ಬುಕ್ಕಲ್ಲಿ ಇರೋದು ಹಾಗೇನೆ ನಾವು ನಿಧಾನಕ್ಕೆ ಓದ್ತೀನಿ, ಕೇಳಿ ಎಲ್ಲರೂ ಆನಂದ ಪಡೋಣ. ತುಂಬಾ ಚೆನ್ನಾಗಿ ಮಾತಾಜಿ ಅವರು ಬರೆದಿದ್ದಾರೆ. ಏನಪ್ಪಾ ಅಂದ್ರೆ 5 ಜನ ಮುತ್ತೈದರೆಲ್ಲ ಅವ್ರಿಗೆ ಏನ್ ಕಾರ್ಯ ಇರುತ್ತಂದ್ ಮಾಡಿ ಪೂಜಾ ಕೋಣೆ ಕಳಿಸಿರ್ತಾರೆ. ಇನ್ನೇನು ಮಹಾದೇವಿ ಅಕ್ಕ ಗುರುಗಳ ಮುಂದೆ ಕೂತ್ಕೋತಾಳೆ. ಅವಾಗ ಹುಟ್ಟಿದ್ದ ಹೊಸದಾದ ಬಿಳಿಯ ಸೀರೆ, ಜ್ಞಾನವೇ ಮೂರ್ತಿಗೊಂಡ ಸರಸ್ವತಿಯ ರೂಪವನ್ನ ನೆನಪಿಗೆ ತರ್ತಾ ಇತ್ತು ಗುರುಲಿಂಗ ದೇವರಿಗೆ. ಅದೇ ಆಗ ಎಣ್ಣೆಯ ನೀರೆರೆದುಕೊಂಡು ಒಣಗಲೆಂದು ಬಿಚ್ಚಿದ್ದ ಕೂದಲು ಬೆನ್ನು ತುಂಬೆಲ್ಲ ಚದುರಿ ಬಿದ್ದು ಮೊಳಕಾಲನ್ನು ಸೋಂಕುತ್ತಿದ್ದವು. ಶಿವನನ್ನು ಒಲಿಸ ಹೊರಟ ಪರ್ವತ ರಾಜಕುಮಾರಿಯಂತೆ ಯಾರಿಗೆ? ಗುರುಗಳಿಗೆ ಕಾಣಿಸ್ತಾರೆ ಅಕ್ಕ ಮಹಾದೇವಿ. ಸೌಂದರ್ಯವು ಸಾಕಾರಗೊಂಡಂತಹ ಪುತ್ಥಳಿಯನ್ನು ಕಂಡು ವಾತ್ಸಲ್ಯ ತುಂಬಿದ ದನಿಯಲ್ಲಿ ಬಾ ಮಗಳೇ ಎಂದು ಕರೀತಾರೆ ಪರಮಾತ್ಮ. ಎಂತಹ ಅಪರೂಪದ ಚೆಲುವನ್ನು ಇಟ್ಟಿದ್ದೀಯಾ, ಈ ಕಂದನ ರಕ್ಷಣೆ ನಿನ್ನದು ತಂದೆ
ಅಂತರಂಗದಲ್ಲಿ ಪ್ರಾರ್ಥನೆ ಮಾಡ್ತಾ ಮಹಾದೇವಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಗೆ ಅವ್ರ ಮುಂದೆ ನಮಸ್ಕಾರ ಮಾಡಿ ಕೂತ್ಕೋತಾಳೆ. ಅವಾಗ ಗುರುಲಿಂಗ ದೇವರು ಇಷ್ಟಲಿಂಗ ಪೂಜೆಯನ್ನ ಮಾಡ್ತಾರೆ. ಬಳಿಕ ಮಹಾದೇವಿಯನ್ನ ಎದುರಿನಲ್ಲಿದ್ದ ಸಮೀಪದ ಆಸನದಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದಾಗ ಮಗು, ನಿನಗೆ ಇವಾಗಾಗ್ಲೇ ಲಿಂಗ ಧಾರಣೆ ಆಗಿದೆ, ಈಗ ಆಗುವುದು ಲಿಂಗ ದೀಕ್ಷೆ. ಅಂದ್ರೆ ಅದು ಮದುವೆಗೆ ಮುನ್ನ ನಡೆಯುವ ಒಂದು ನಿಶ್ಚಯ ಕಾರ್ಯ ಇದ್ದಂತೆ ಅಂತ ಹೇಳ್ತಾರೆ. ಅಂದ್ರೆ ಲಿಂಗ ಧಾರಣೆ ಆಗಿರುತ್ತಲ್ಲ, ಅದು ಮದುವೆಯ ಮುಂಚೆ ನಡೆದ ಏನ್ ನಾವು ಎಂಗೇಜ್ಮೆಂಟ್ ಅಂತ ಏನ್ ಮಾಡ್ತೀವಲ್ಲ, ಅದು ನಿಶ್ಚಯ ಕಾರ್ಯ ಇದ್ದಂತೆ. ಇದು ಲಗ್ನ ಕಾರ್ಯ ಇದ್ದಂತೆ. ಇವಾಗ ಮಾಡ್ತಾ ಇದ್ದಾರಲ್ಲ ಲಿಂಗ ದೀಕ್ಷೆ ಕಾರ್ಯಕ್ರಮ, ಅಲ್ಲಿ ತಾಯಿ ತಂದೆಯರು ಮಗುವನ್ನ ಶಿವಪಥದಲ್ಲಿ ನಡೆಸ್ಲಿಕ್ಕೆ ಶರಣ ಸತಿಯಾಗಿ ಅಂದ್ರೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಪ್ರತಿಜ್ಞೆ ಮಾಡಿದ್ರೆ, ಇಲ್ಲಿ ನೀನೇ ಸ್ವತಃ ಪ್ರತಿಜ್ಞೆ ಮಾಡ್ಬೇಕು ಅಂತ ಗುರುಗಳು ಮಹಾದೇವಿ ಅಕ್ಕನಿಗೆ ಹೇಳ್ತಾರೆ. ಲಿಂಗಪತಿಯೊಡನೆ ಶರಣ ಸತಿಯಾಗಿ ಆಧ್ಯಾತ್ಮಿಕ ಸಂಸಾರವನ್ನು ಆರಂಭಿಸಲು ಗುರುವು ಈ ದೈವಿ ವಿವಾಹವನ್ನು ಮಾಡುವನು ತಾಯಿ. ಇಲ್ಲಿ ನಾನೇ ತೆತ್ತಿಗ, ನೀನು ಮಧುವಳಿಗೆ, ಲಿಂಗದೇವನೇ ಮಧುವಣಿಗ, ವಿಶ್ವದ ಬಂಧುಗಳೇ ನಿಬ್ಬಣಿಗರು ಅಂತ ಹೇಳ್ತಾರೆ. ಭಕ್ತಿಯ ಮಂಟಪ, ಜ್ಞಾನದ ಚಪ್ಪರ, ವಿರಕ್ತಿಯ ಹಸೆಮಣೆಗೆ ಸರ್ವಜ್ಞನಾದ ಗಂಡ, ಸದಾಚಾರಿಯಾದ ಹೆಂಡತಿ, ಇದು ಎಂದೆಂದೂ ಬಿಡದ ಬಾಳುವೆ ಶರಣಸತಿಯ ಮದುವೆ. ಜಗದಾದಿ ಗಂಡರನ್ನು ಹೆಂಡರನ್ನಾಗಿ ಆಳುವ ಧೀರ ಗಂಡನ ಶರಣಸತಿ ನೀನು. ಅವನ ನಿಷ್ಠಾವಂತ ಸತಿಯಾಗಿ ಜಗನ್ಮಾತೆಯಾಗು ಎಂದು ಉಪದೇಶಿಸುತ್ತಾ ಮಹಾದೇವಿಯ ಇಷ್ಟಲಿಂಗವನ್ನು, ಅಂದ್ರೆ ಮಹಾದೇವಿ ಅಕ್ಕನ ಕೊರಡಲ್ಲಿ ಏನು ಇಷ್ಟಲಿಂಗ ಇರುತ್ತಲ್ಲ, ಆ ಇಷ್ಟಲಿಂಗವನ್ನ ಏನು ಕೈಯಲ್ಲಿ ಹಿಡಿದು ಪೂಜೆ ಮಾಡಿ ಗುರುಗಳು ತ್ರಾಟಕ ಯೋಗ ಮಾಡಿ ಅದಕ್ಕೆ ಚಿತ್ಕಳೆಯನ್ನ ತುಂಬುತ್ತಾರೆ. ತಮ್ಮ ತಪಸ್ಸನ್ನು ಧಾರೆ ಎರೆಯುವಂತೆ ದೈವಿ ಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮಗಳೇ, ಇದು ನಿನ್ನ ಪುನರ್ಜನ್ಮ. ಶಾರೀರಿಕ ಬದಲಾವಣೆಯೊಡನೆ ಮಾನಸಿಕ ಬದಲಾವಣೆಯೂ ಆಗುವ ಸಂಗಮವಾದ ಕಾಲ. ಪ್ರಾಕೃತಿಕವಾಗಿ ತಾಯಿ ತಂದೆಯರ ಗರ್ಭದಲ್ಲಿ ಜನ್ಮಿಸಿದ್ದ ನೀನು ಇಂದು ಆತ್ಮಿಕವಾದ ಹುಟ್ಟನ್ನು ಹೊಂದುವೆ. ಭವದ ಬಂಧನವನ್ನು ಕಳಚಿ ಭವತ್ವಕ್ಕೆ ಬರುವೆ. ನಿನ್ನ ಅಂಗದ ಮೇಲೆ ಬರಲಿರುವ ಗೋಲಕಾಕಾರದ ಇಷ್ಟಲಿಂಗವು ಜಗದಗಲ ಮುಗಿಲಗಲ ವಿಶ್ವವ್ಯಾಪಿಯಾಗಿರುವ ಪರಮಾತ್ಮನ ಕುರುಹು. ವಿಶ್ವದ ಆಕಾರದಲ್ಲಿ ವಿಶ್ವಾತ್ಮನನ್ನು ಪೂಜಿಸುವ ಪುಣ್ಯ ನಿನಗೆ ದೊರೆಯಿತು. ನಿನ್ನ ಕೈಗೆ ಕೊಡುತ್ತಿರುವ ಇಷ್ಟಲಿಂಗದಲ್ಲಿ 2 ಭಾಗಗಳಿವೆ. ಒಂದು ಒಳಗಿನ ಹುಟ್ಟುಲಿಂಗ ಪಂಚಸೂತ್ರಲಿಂಗ, ಇನ್ನೊಂದು ಆ ಹುಟ್ಟುಲಿಂಗವನ್ನು ಸುತ್ತುವರಿದಿರುವ ಕಂತೆ. ಅಂದ್ರೆ ನಿರಾಕಾರಣದ ದೇವನ ಶರೀರವೇ ಬ್ರಹ್ಮಾಂಡ. ಇದು ದೇವನಿದ್ದಾನ ಎಂಬುದಕ್ಕೆ ಪರಮ ಸಾಕ್ಷಿ. ಹಾಗೆಯೇ ಆತ್ಮನ ಶರೀರವೇ ಪಿಂಡಾಂಡ, ಇದು ಜೀವಾತ್ಮನಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ. ಮೂರ್ತಿ ಪೂಜೆಯ ವಿರೋಧಕರಾದ ಗುರು ಬಸವಣ್ಣನವರು ಯಾವ ಮಾನವಾಕಾರದಲ್ಲಿ ದೇವನನ್ನು ಸೃಜಿಸದೆ ವಿಶ್ವಾತ್ಮ ತತ್ವವನ್ನು ಗೋಲಕಾಕಾರದ ಕಂತೆಯ ರೂಪದಲ್ಲಿ, ದೇಹಾತ್ಮ ತತ್ವವನ್ನು ಶಾಂಭವಿ ಮುದ್ರೆಯ ಆಕಾರದಲ್ಲಿ ರೂಪಿಸಿ, ಬ್ರಹ್ಮಾಂಡದಲ್ಲಿ ಪಿಂಡಾಂಡವಿದೆ, ದೇವನ ಗರ್ಭದಲ್ಲಿ ಜೀವನಿದ್ದಾನೆ ಎಂಬ ತತ್ವದ ಮೇಲೆ ಕಂತೆಯಲ್ಲಿ ಹುಟ್ಟುಲಿಂಗವನ್ನು ಹುದುಗಿಸಿ ಕೊಟ್ಟಿದ್ದಾನೆ. ನೋಡುವುದು ನೋಡಲ್ಪಡುವುದಿಲ್ಲ, ನೋಡಲ್ಪಡುವುದು ನೋಡುವುದಿಲ್ಲ. ಕಣ್ಣು ನೋಡುತ್ತದೆ, ನೋಡಲ್ಪಡುವುದಿಲ್ಲ. ನೋಡಲ್ಪಡಬೇಕಾದರೆ ಕನ್ನಡಿಯ ಸಹಾಯ ಬೇಕು. ಹಾಗೆಯೇ ಆತ್ಮವು ತಿಳಿಯಲ್ಪಡಬೇಕಾದರೆ ಲಿಂಗ ದರ್ಪಣವು ಬೇಕು. ನಾನು ಯಾರು ಎಂದು ತಿಳಿಯಲಿಕ್ಕೆ ಈ ಇಷ್ಟಲಿಂಗ ದರ್ಪಣವು ಅವಶ್ಯ ಅಂತ ಗುರುಗಳು ಹೇಳ್ತಾರೆ. ಸತ್ ಅಥವಾ ಇರುಹಿನ ಸ್ವರೂಪವಾದ ಪರಮಾತ್ಮ, ಚಿತ್ ಅಥವಾ ಅರುಹಿನ ಸ್ವರೂಪವಾದ ಜೀವಾತ್ಮ, ಎರಡನ್ನೂ ಬೆಸೆಯುವ ಆನಂದ ಸ್ವರೂಪವಾದುದು ಈ ಇಷ್ಟಲಿಂಗ. ಆದ್ದರಿಂದ ಇದು ಅವಯವ ಸಹಿತವಾದ ಮೂರ್ತಿ ಪೂಜೆಯಲ್ಲ, ನಿರವಯವ ಪರಮಾತ್ಮನ ಪೂಜೆ. ತನ್ನನ್ನು ಬಿಟ್ಟು ಬೇರೊಂದು ವಸ್ತುವಿನ ಪ್ರತೀಕೋಪಾಸನೆಯಲ್ಲ, ಅಹಂಗ್ರಹೋಪಾಸನೆ. ಬ್ರಹ್ಮಾಂಡಗತವಾದ ಮಹಾಲಿಂಗ ಪತಿಯನ್ನು, ಪಿಂಡಾಂಡಗತವಾದ ಆತ್ಮಸತಿಯನ್ನು ಬೆಸೆಯುವ ಮಾಂಗಲ್ಯದಂತೆ ಈ ಇಷ್ಟಲಿಂಗ. ಇದನ್ನು ನೆಟ್ಟನೆ ಪೂಜಿಸಿ ಭವಗೆಡು. ನಿನ್ನ ಕರಸ್ಥಲಕ್ಕೆ ಕೊಡುತ್ತಿರುವ ಈ ತತ್ವವನ್ನು ಮನಸ್ಥಲ, ತದನಂತರ ಭಾವಸ್ಥಲದಲ್ಲಿ ಅಳವಡಿಸು. ಅನಂತರ ಜ್ಞಾನಸ್ಥಲದಲ್ಲಿ ನೆಲೆ ನಿಲ್ಲಿಸಿ ಸರ್ವಾಂಗದಲ್ಲೂ ಮೈಗೂಡಿಸಿಕೊಂಡು ಲಿಂಗ ನಡೆ, ಲಿಂಗ ನುಡಿಗಳಿಂದ ಬಾಳು. ತಮ್ಮ ಕೈಯಲ್ಲಿದ್ದ ಇಷ್ಟಲಿಂಗವನ್ನು ಮಹಾದೇವಿಯ ಅಂಗೈಯೊಳಗೆ ಬರೆದ ಪಂಚಕೋನ ಮತ್ತು ಪ್ರಣವದ ಮೇಲಿರಿಸಿ, ತಮ್ಮ ಹಸ್ತವನ್ನು ಮಸ್ತಕದ ಮೇಲಿರಿಸಿ ಭಾವಲಿಂಗ ಸಂಬಂಧ ಮಾಡಿ ಬಲಗಿವಿಯೊಳಗೆ ಪ್ರಣವ
ಪಂಚಾಕ್ಷರಿ ಮಂತ್ರವನ್ನು ಉಸುರಿ ಮಹಾದೇವಿ ಅಕ್ಕನಿಂದ ಪುನರುಚ್ಚಾರಣೆ ಮಾಡಿಸ್ತಾರೆ. ಮಹಾಚೈತನ್ಯವು ತನ್ನ ಸರ್ವಾಂಗವನ್ನು ಪ್ರವೇಶಿಸಿದಂತಾಗಿ ಹರ್ಷಿತಳಾದ ಮಹಾದೇವಿ ಪ್ರಣವ ಪಂಚಾಕ್ಷರಿಯನ್ನು ಮನನಿಸತೊಡಗಿದ್ದಾಳೆ. ಆಗ ಮತ್ತೆ ಗುರುಗಳು ಹೇಳ್ತಾರೆ, ಈ ನರಜನ್ಮ ಮತ್ತು ಶರೀರ ದೇವರ ಕೊಡುಗೆ. ಇವು ಇರುವುದು ಕೇವಲ ವಿಲಾಸ, ಲೌಕಿಕ ತೃಪ್ತಿಗಲ್ಲ, ದೇವನ ಒಲುಮೆ ಗಳಿಸಲಿಕ್ಕೆ. ಆದರ್ಶ ಗುರಿಯನ್ನಿಟ್ಟುಕೊಂಡು ನಿಷ್ಠಾವಂತ ಸಾಧನೆಯಿಂದ ಮುಂದುವರಿ. ತಾಡ ಓಲೆಯ ಕಟ್ಟೊಂದನ್ನು ಕೈಗೆ ಇರಿಸಿ, ಇದು ಬಸವ ಜಗದ್ಗುರುವಿನ ವಚನ, ಇದೇ ನಮ್ಮ ಆಚಾರ ಸಂಹಿತೆ. ಇಷ್ಟಲಿಂಗವೆಂಬ ಕುರುಹನ್ನು, ವಚನ ಸಾಹಿತ್ಯದ ಸಂವಿಧಾನವನ್ನು ಕೊಟ್ಟ ಅವರೇ ನಮ್ಮ ಧರ್ಮಗುರು, ಮಂತ್ರಪುರುಷ, ಶರಣಾಗತ ರಕ್ಷಕ ಎಂಬ ನಂಬಿಕೆಯನ್ನು ಬೆಳೆಸಿಕೊ ಎಂದು ಗುರುಗಳು ಹೇಳ್ತಾರೆ. ಮಗಳೇ, ಈ ಬರಿದಾದ ತಾಳೆಗರಿಗಳನ್ನು ಸಾಂಕೇತಿಕವಾಗಿ ಕೊಡುವೆ. ಈ ಓಲೆ ಕಂಠವನ್ನು ಹಿಡಿ. ನಿನ್ನ ಅನುಭವವನ್ನು ಕವಿ ಕೋಗಿಲೆಯಾಗಿ ಕನ್ನಡ ನುಡಿಯ ಬನದಲ್ಲಿ ಹಾಡು. ಆ ಕರೆ ವಿಶ್ವವನ್ನು, ವಿಶ್ವಾತ್ಮನನ್ನು ಖಂಡಿತ ಕೂಗಿ ಕರೆಯುತ್ತದೆ. ಲಿಂಗದೇವ ಚನ್ನಮಲ್ಲಿಕಾರ್ಜುನನ ಚನ್ನಸತಿಯಾಗು. ತಾಡ ಓಲೆ ಕಂಠವನ್ನು ಕೈಗಿತ್ತು ಎರಡೂ ಹಸ್ತಗಳನ್ನು ಮಹಾದೇವಿಯ ತಲೆಯ ಮೇಲಿರಿಸಿದಾಗ ಆಕೆಗೆ ಅಪೂರ್ವ ಆನಂದವೆನಿಸುತ್ತೆ. ಹೃದಯ ಕಮಲದಲ್ಲಿ ದೃಷ್ಟಿ ಇರಿಸುವಂತೆ ಎಡಗೈಯಲ್ಲಿ ಇಷ್ಟಲಿಂಗವಿಟ್ಟು ಮೂಗಿನ ನೇರಕ್ಕೆ 12 ಅಂಗುಲ ದೂರದಲ್ಲಿ ಹಿಡಿದು ದೃಷ್ಟಿ ನಿಲ್ಲಿಸಿದಾಗ ತನ್ಮಯತೆಯ ತೆರೆ ಅವಳನ್ನು ಬಳಸಿತು. ಎಷ್ಟೋ ಕ್ಷಣಗಳವರೆಗೆ ಬಹಿರಂಗದ ಅರಿವು ಕೂಡ ಮಹಾದೇವಿ ಅಕ್ಕನಿಗೆ ಇರಲಿಲ್ಲ. ಎಚ್ಚರಗೊಂಡು ಪಾದೋದಕ ಪ್ರಸಾದವನ್ನು ಸ್ವೀಕರಿಸಿ ಇಷ್ಟಲಿಂಗವನ್ನು ಕಣ್ಣಿಗೆ ಮುಟ್ಟಿಸಿ ಮೇಲಿದ್ದ ಗಂಧದ ಕರಡಿಗೆಯಲ್ಲಿ ಇರಿಸಿದಳು. ಮಹಾದೇವಿ, ನಿನ್ನ ಸಾಧನೆ ದೃಢವಾಗಿರಲಿ. ತಮ್ಮ ಅನುಗ್ರಹವಿದ್ದರಾಯಿತು ಗುರುಗಳೇ, ವಿನಯದಿಂದ ನುಡಿತಾಳೆ. ಇಲ್ಲಿ ಹೇಳ್ತಾರೆ, ಶಿಷ್ಯನ ಗುರುಭಕ್ತಿ, ಗುರುವಿನ ಶಕ್ತಿ ಎರಡೂ ಇದ್ದರೇನೆ ಗುರಿ ಮುಟ್ಟಲು ಸಾಧ್ಯ. ದೀಪದಲ್ಲಿ ಎಣ್ಣೆ ಬತ್ತಿ ಎರಡೂ ಇದ್ದೂ ಕೂಡ ಬೆಳಗನ್ನು ಅಂಟಿಸದಿದ್ದರೆ, ಅಂದ್ರೆ ಅದನ್ನ ಬೆಂಕಿಯನ್ನು ಹೊತ್ತಿಸದೇ ಇದ್ರೆ ದೀಪ ಬೆಳಗೋದಿಲ್ಲ. ಎಣ್ಣೆ ಬತ್ತಿ ಇಲ್ದಾಗ ದೀಪವನ್ನ ಹಚ್ಚಲಿಕ್ಕೆ ಅದು ಅಂಟೋದಿಲ್ಲ. ನಿನ್ನ ಕಾಯದ ಪ್ರಣತೆಯಲ್ಲಿ ಭಕ್ತಿಯ ತೈಲ, ಸದಾಚಾರದ ಬತ್ತಿ ಎರಡೂ ಇವೆ ತಾಯಿ. ನಾನು ಹೊತ್ತಿಸಿದ ಜ್ಞಾನದೀವಿಗೆ ಉಜ್ವಲವಾಗಿ ಉರಿದು ಜಗಕ್ಕೆ ಬೆಳಕು ನೀಡುವುದೆಂಬ ವಿಶ್ವಾಸ ಇದೆ ನನಗೆ. ಕಲಾವಿದನು ಎಷ್ಟೋ ವಿಗ್ರಹಗಳನ್ನ ಮಾಡ್ತಾನೆ. ಈಗ ಒಬ್ಬ ಕಲಾವಿದ ಇರ್ತಾನೆ, ಎಷ್ಟೋ ವಿಗ್ರಹಗಳನ್ನ ಮಾಡ್ತಾನೆ. ಎಲ್ಲ ವಿಗ್ರಹಗಳು ಕೂಡ ಅವನಿಗೆ ಕೀರ್ತಿಯನ್ನ ತಂದ್ಕೊಡಲ್ಲ. ಅದರಲ್ಲಿ ಕೆಲವು ವಿಗ್ರಹಗಳು ಅವನಿಗೆ ಕೀರ್ತಿಯನ್ನ ತಂದ್ಕೊಡುತ್ತೆ. ಸೊ ಅದೇ ರೀತಿ ಕೆಲವು ಸಾಹಿತಿಗಳು ಕೆಲವು ಕೃತಿಗಳನ್ನು ಬರೀತಾರೆ. ಎಲ್ಲ ಕೃತಿಗಳು ಅವರಿಗೆ ಯಶಸ್ಸನ್ನ ತಂದ್ಕೊಡಲ್ಲ. ಕೆಲವು ಕೃತಿಗಳು ಅವರಿಗೆ ಯಶಸ್ಸನ್ನ ತಂದ್ಕೊಟ್ಟು ತುಂಬಾ ದೊಡ್ಡ ಹೆಸರನ್ನ ಮಾಡ್ತಾವು. ಅದೇ ರೀತಿ ಕಪ್ಪೆ ಚಿಪ್ಪಿನಲ್ಲಿ ಏನಪ್ಪಾ ಅಂದ್ರೆ, ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಾಗ ಮುತ್ತಾಗಿ ಮೆರೀತದೆ ಕೆಲವೊಂದು ಮುತ್ತುಗಳು ಮಾತ್ರ. ನನ್ನ ಕಾರುಣ್ಯದ ನೀರನ್ನು ಬೋಧೆಯನ್ನ ಗುರುಗಳು ಹೇಳ್ತಾ ಇದ್ದಾರೆ, ನನ್ನ ಕಾರುಣ್ಯದ ನೀರನ್ನು, ನನ್ನ ತತ್ವ ಬೋಧೆಯನ್ನು ಸಾಕಷ್ಟು ಜನರಿಗೆ ನಾನು ನೀಡಿದ್ದೀನಿ. ಹಾಗೆ ಅದು ಕೆಲವು ಅದೇ ಇದರಲ್ಲಿ ಏನಪ್ಪಾ ಅವರ ಲೌಕಿಕ ಆಸಕ್ತಿಯಲ್ಲಿ ಇಂಗಿ ಹೋಗಿದವು. ಕೆಲವು ನಿನ್ನ ತಂದೆಯಂತಹ ಸಾತ್ವಿಕ ಎಲೆಯಲ್ಲಿ ಹಾಗೆ ನಿಂತಿದವು. ಅದೇ ರೀತಿ ನನ್ನ ಅಮರ ಏನಪ್ಪಾ ಅಂತಂದ್ರೆ, ನೀನು ಹೃದಯದ ಎಲೆಯ ಮೇಲೆ ಯಥಾರೂಪದಲ್ಲಿ ನಿಂತು, ಅಂದ್ರೆ ನಿನ್ನ ಹೃದಯದ ಚಿಪ್ಪಿನಲ್ಲಿಳಿದು ಅದು ಅಮರ ಸಂದೇಶದ ಮುತ್ತಾಗಿ ಹೊರಬರ್ಲವ್ವ, ಇದು ನನ್ನ ಸಂಕಲ್ಪ. ಅಂದ್ರೆ ನಾನು ಕೊಟ್ಟಂತಹ ಬೋಧೆ ಕಾರುಣ್ಯದ ನೀರು ಅದರಲ್ಲಿ ಬೆಳೆದು ನೀನು ಕಪ್ಪೆ ಚಿಪ್ಪಿನಲ್ಲಿ ಹೇಗೆ ಮುತ್ತಾಗುತ್ತೆ ಆ ರೀತಿ ಮುತ್ತಾಗಿ ನೀನು ಹೊರಗ್ ಬಾ ಮಹಾದೇವಿ ಅಂತ ಹೇಳಿ ಯಾರಿಗೆ ಮಹಾದೇವಿ ಅಕ್ಕನಿಗೆ ಗುರುಗಳು ಹರಿಸ್ತಾರ. ಅವಾಗ ಇದೇ ನೀನು ಅಂದ್ರೆ ನೀನ್ ದೊಡ್ಡ ಸಾಧನೆ ಮಾಡಿ, ನೀನೇನು ನನಗೆ ಗುರುದಕ್ಷಿಣೆ ಕೊಡೋದ್ ಬೇಡ, ನೀನ್ ದೊಡ್ಡ ಸಾಧನೆ ಮಾಡಿ ಈ ಜಗತ್ತನ್ನ ಬೆಳಗುವಂತ ಒಂದು ಜ್ಯೋತಿಯಾಗು, ಅದೇ ನೀನ್ ನನಗೆ ಗುರುದಕ್ಷಿಣೆಯಾಗಿ ಕೊಡ್ಬೇಕಾದಂತಹ ಗುರುದಕ್ಷಿಣೆ ಅಂತ ಗುರುಗಳು ತುಂಬಾ ಸಂತೋಷವಾಗಿ ಒಂದು ಭಾವದಿಂದ ಉದ್ವೇಗದಿಂದ ತುಂಬಾ ಸಂತೋಷವಾಗಿ ಕಂಠ ಗದಗದ ನಡುತ್ತಿರ್ತೈತೆ, ಅಷ್ಟು ಭಾವುಕರಾಗಿರ್ತಾರೆ ಗುರುಗಳು. ಹಾಗೆ ಗುರುಗಳು ಮಹಾದೇವಿ ಅಕ್ಕನಿಗೆ ಹರಿಸಿ ಆ ಒಂದು ಇಷ್ಟಲಿಂಗ ದೀಕ್ಷೆಯನ್ನ ಕೊಡ್ತಾರೆ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾರೆ, ಆಗಲಿ ಗುರುದೇವ, ಆ ಚನ್ನಮಲ್ಲಿಕಾರ್ಜುನನ ದಯೆ ಇದ್ರೆ ಯಾಕಾಗ್ಬಾರ್ದು, ಖಂಡಿತ ತಮ್ಮ ಸಂಕಲ್ಪವನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಗುರುಗಳಿಗೆ ಅದೇ ಒಂದು ತನ್ಮಯತೆಯಲ್ಲಿ ಗುರುಗಳ ಪಾದದಲ್ಲಿ ಹಣೆಯನ್ನು ಕ್ಷಣಕಾಲ ಇರಿಸಿ ಮಹಾದೇವಿ ಅಕ್ಕ ನಮಸ್ಕಾರ ಮಾಡ್ತಾ ಹೇಳ್ತಾಳೆ. ಅವಾಗ ಗುರುಗಳು ವಾತ್ಸಲ್ಯಪೂರ್ಣ ಒಂದು ದೃಷ್ಟಿಯಿಂದ ಅವಳ ತಲೆಯನ್ನ ನೇವರಿಸಿ ಹರಿಸ್ತಾರೆ. ಈ ಒಂದು ಗಳಿಗೆ ಏನಪ್ಪಾ ಇರುತ್ತಲ್ಲ, ಈ ಗಳಿಗೆಯಲ್ಲಿ ಲಿಂಗಮ್ಮ ಇರೋದಿಲ್ಲ. ಈ ಒಂದು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ.
ಮುಟ್ಟಾಗ ನಾವು ಭಾವುಕರಾಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿ ಮಾತಾಜಿ ಅವ್ರು ಬರೆದಿದ್ದಾರೆ. ಈ ಒಂದು ಕ್ಷಣ ಏನಪ್ಪಾ ಇದೆಯಲ್ಲ, ಆ ಭಗವಂತನ ಮುಂದೆ ಮಹಾದೇವಿ ಅಕ್ಕನ ಭಕ್ತಿ ಎಷ್ಟಪ್ಪ ಇರುತ್ತೆ ಅಂದ್ರೆ, ನಮಗೆ ಆ ಬುಕ್ ಓದಿದ್ರೇನೆ ನಮಗ್ ಭಕ್ತಿ ಬರುತ್ತೆ. ಅಷ್ಟು ಚೆನ್ನಾಗಿ ಮಾತಾಜಿ ಅವ್ರು ಬರೆದಿದ್ದಾರೆ. ಇನ್ನ ಮಹಾದೇವಿ ಅಕ್ಕ ನಡೆದಂತ ದಾರಿಯಲ್ಲಿ ನಾವೆಲ್ಲರೂ ನಡೆದ್ಬಿಟ್ರೆ, ನಡೆದ್ರೆ ಸಾಕು, ನಮ್ಮ ಜೀವನ ಪಾವನ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಆ ವಾತಾವರಣವನ್ನು ತುಂಬಾ ಚೆನ್ನಾಗಿ ಚಿತ್ರಿಸಿ ಕಟ್ಟಿಕೊಟ್ಟಿದ್ದಾರೆ ಮಾತಾಜಿ ಅವರು. ಅಲ್ಲಿ ಏನಪ್ಪ, ಲಿಂಗ ದೀಕ್ಷಾ ಕಾರ್ಯಕ್ರಮ, ಆ ಮಾತುಕತೆ ನಡೀತಾ ಇರುತ್ತಲ್ಲ, ಗುರುಗಳು ಮತ್ತು ಓಂಕಾರ ಶೆಟ್ಟಿ, ಮಹಾದೇವಿ ಅಕ್ಕ ಮತ್ತು ಉಳಿದವರೆಲ್ಲ ತಮ್ಮ ಸಡಗರದಲ್ಲೇ ಇರ್ತಾರೆ. ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಲಿಂಗಮ್ಮ ಇರೋದಿಲ್ಲ ಈ ಸಂದರ್ಭದಲ್ಲಿ ಏನಾದ್ರೂ ಲಿಂಗಮ್ಮ ಇದ್ದಿದ್ರೆ ಅವರು ದಿಗ್ಭ್ರಾಂತರಾಗ್ಬಿಡ್ತಿದ್ರು. ಎಲ್ಲಿ ನನ್ನ ಮಗಳನ್ನ ಸನ್ಯಾಸಿ ಮಾಡ್ಬಿಡ್ತಾರೆ ಇವರು ಅಂತೇಳಿ ಜಗಳ ತೆಗಿಯೋ ಸಂಭವ ಜಾಸ್ತಿ ಇತ್ತು. ಆ ಒಂದು ನಿಟ್ಟುಸಿರು ಬಿಡ್ತಾನೆ ಓಂಕಾರ ಶೆಟ್ಟಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಓಂಕಾರ ಶೆಟ್ಟಿ ತುಂಬಾ ಭಾವುಕ ಆಗ್ತಾನೆ, ತುಂಬಾ ಸಂತೋಷ ಪಡ್ತಾನೆ. ಮಗಳ ಒಂದು ಏಳಿಗೆ, ಮಗಳ ಒಂದು ಏನು ಜ್ಞಾನವನ್ನ ಕಂಡು ತುಂಬಾ ಸಂತೋಷ ಪಡುತ್ತಾನೆ. ಅಂದ್ರೆ ನಾನು ಮಾಡದೇ ಇರ್ತಕ್ಕಂಥ ಸಾಧನೆ ನನ್ನ ಮಗಳು ತನ್ನ ಬಾಳಿನಲ್ಲಿ ಮಾಡಿದಾಗ ಆ ತಂದೆಗೆ ಎಷ್ಟು ಸಂತೋಷ ಆಗುತ್ತಲ್ಲ, ಆ ಒಂದು ಸಂದರ್ಭ ಇದೆಯಲ್ಲ, ತುಂಬಾ ಸಂತೋಷ ಕೊಡುತ್ತೆ. ಅಷ್ಟೇ ಅದ್ಭುತವಾಗಿ ಮಾತಾಜಿ ಅವರು ಬರ್ದಾರೆ. ಇನ್ನ ಲಿಂಗ ದೀಕ್ಷೆ ಆಗುತ್ತೆ. ಮಹಾದೇವ ಅಕ್ಕನಿಗೆ ಎಷ್ಟು ಮೈ ಎಲ್ಲ ಪುಳಕಿತ ಆಗುತ್ತೆ. ಆ ಒಂದು ಸಂದರ್ಭ ಮುಗಿದ ತಕ್ಷಣ ಏನ್ ಮಾಡ್ತಾಳೆ, ಆ ತಾಳೆಗರಿಯನ್ನ ಕೊಡ್ತಾರಲ್ಲ ಗುರುಗಳು, ಆ ತಾಳೆಗರಿಯನ್ನ ತೆಗೆದುಕೊಂಡು ತನ್ನ ಮಹಡಿಯ ಮೇಲೆ ಹೋಗ್ಬಿಡ್ತಾಳೆ. ಇನ್ನ ಈ ಕಡೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಿರ್ತಾವ. ಯಾಕಂದ್ರೆ ಈಗ ಆರತಿ ಕಾರ್ಯಕ್ರಮ ಮತ್ತೆ ಲಿಂಗಮ್ಮಕ್ಕ ಈ ಲಿಂಗ ದೀಕ್ಷಾ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರನ್ನ ಕರೆದಿರ್ತಾರೆ. ಎಲ್ಲ ಅಕ್ಕಪಕ್ಕದವ್ರು ಕೆಲವು ಪಾತ್ರಗಳಿಗೆ ಹೆಸರನ್ನ ಕೊಟ್ಟಿದ್ದಾರೆ ಮಾತಾಜಿ ಅವರು. ಶಿವಮೂರ್ತಪ್ಪ, ಸಿಂಗಾರಮ್ಮ, ಬಂಗಾರಮ್ಮ, ಗಂಗಮ್ಮ, ಮತ್ತೆ ಏನು ಮಹಾದೇವಿ ಅಕ್ಕನ ಸ್ನೇಹಿತರೆಲ್ಲರೂ, ರುದ್ರಾಣಿ, ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಅವ್ರದೇ ಸಡಗರ. ಇನ್ನ ಸ್ನಾನ ಮಾಡ್ಕೊಂಡು ಏನು ಅಕ್ಕ ಅವರು ಒಂದು ಬಿಳಿ ಸೀರೆ ಉಟ್ಕೊಂಡಿರ್ತಾರೆ. ಇನ್ನ ಇವ್ರ ಸಡಗರ ಶುರು ಆಗ್ಬೇಕಲ್ಲ. ಮಹಾದೇವಿ ಅಕ್ಕ ತನ್ನದೇ ಆದ ಲೋಕದಲ್ಲಿ ಇರ್ತಾರೆ. ಅಂದ್ರೆ ಭಕ್ತಿಯ ಲೋಕ ಅವ್ರದ್ದು ಯಾವಾಗ್ಲೂನು. ತಂದೇ ಆದ ಲೋಕದಲ್ಲಿ ಆ ತಾಳೆಗರಿಗಳನ್ನ ತಗೊಂಡು ಏನಾದ್ರೂ ಬರಿಬೇಕಂತ ತಿಳ್ಕೊಂಡು ಮಹಡಿ ಮೇಲೆ ಹೋಗ್ಬಿಡ್ತಾಳೆ. ಅದೇ ಇದ್ರಲ್ಲಿ ಹೋಗಿ ಮೇಲೆ ಬಿಸಿಲಿರ್ತೈತಿ. ಬಿಸಿಲು ಅವ್ರಿಗೆ ತುಂಬಾ ಖುಷಿ ಆಗುತ್ತ. ಅದೇನು ಸೂರ್ಯನ ಬೆಳಕಿನಲ್ಲಿ ಏನ್ ಕುತ್ಕೊಂಡು ಬರೀತಾರಲ್ಲ, ಬರೆಯಕ್ಕೆ ಶುರು ಮಾಡ್ತಾರೆ. ಗುರುಗಳು ಬೇರೆ ಹೇಳಿರ್ತಾರೆ ಬರಿಬೇಕು ಅಂತ ಹೇಳಿ. ಆ ಒಂದು ಗುರು ಲಿಂಗ ದೀಕ್ಷೆ ಏನಾಗುತ್ತೆ, ಅದೇ ತನ್ಮಯತೆಯಲ್ಲಿ ಒಂದು ವಚನವನ್ನ ಬರೀತಾರೆ. ಬರೆದು ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ, ಈ ವಚನವನ್ನ ಬರೆದು ಗುರುಗಳಿಗೆ ಅರ್ಪಣೆ ಮಾಡ್ಬೇಕು ಅಂತ ರೆಡಿ ಆಗಿರ್ತಾರೆ. ಈ ಕಡೆ ಇವ್ರದೆಲ್ಲ ಸಂಭ್ರಮ. ತುಂಬಾ ಚೆನ್ನಾಗಿ ಆ ಸಂದರ್ಭವನ್ನು ಕೂಡ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಯಾಕಂದ್ರೆ ಗೆಳತಿಯರಿಗೆ ಮತ್ತು ಲಿಂಗಮ್ಮನಿಗೆ ಮಗಳಿಗೆ ಶೃಂಗಾರ ಮಾಡಿ ಅವ್ರಿಗೆ ಏನು ಕೊರತೆ ಇರಂಗಿಲ್ಲ. ಯಾಕಂದ್ರ ತುಂಬಾ ಶ್ರೀಮಂತರಿದ್ದಾರೆ, ಒಳ್ಳೆ ವ್ಯಾಪಾರ ಮಾಡಿ ಮೇಲೆ ಬಂದಿರ್ತಾರೆ ಓಂಕಾರ ಶೆಟ್ಟಿ ಅವರು. ಮಗಳಿಗೆ ಎಲ್ಲ ವಜ್ರ ವೈಡೂರ್ಯ, ಹೊಸ ಹೊಸ ಬಟ್ಟೆ, ರೇಷ್ಮೆ ಸೀರೆ ಉಡಿಸಿ ಶೃಂಗಾರ ಮಾಡ್ಬೇಕು ಅನ್ನೋದು ಲಿಂಗಮ್ಮನ ಒಂದು ಬಯಕೆ. ಅದೇ ರೀತಿ ಲಿಂಗಮ್ಮನ ಮಹಾದೇವಿ ಅಕ್ಕನ ಸ್ನೇಹಿತರಿಗೆಲ್ಲ ಹೇಳ್ತಾರೆ, ಆಕಿನ್ನ ರೆಡಿ ಮಾಡಪ್ಪ, ರೆಡಿ ಮಾಡಿ ಕೂರ್ಸು ಅಂತ ಹೇಳ್ಬಿಟ್ಟು ಹೇಳಿದಾಗ ಆ ಒಂದು ಸಂದರ್ಭ ಮಾತುಕತೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆ ಒಂದು ಸಂದರ್ಭವನ್ನ ಅಂದ್ರೆ ನಾಳೆ ಈ ಅಧ್ಯಾಯ ಮುಗಿಯುತ್ತೆ. ಪುನರ್ಜನ್ಮ ಏನು ಅಧ್ಯಾಯ ಇದೆಯಲ್ಲ, ನಾಳೆ ಮುಗಿಯುತ್ತೆ. ನಾಳಿನ ದಿನ ಈ ಅಧ್ಯಾಯವನ್ನ ನೋಡೋಣ. ತುಂಬಾ ಚೆನ್ನಾಗಿದೆ. ನಾಳೆ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಭಕ್ತಿಯ ಶರಣ.